ಹಾಯ್, ವೆಲ್ಕಮ್ ಟು ವೇಲಸ್ ಇಂಜಿನಿಯರಿಂಗ್ ಸೀರೀಸ್. ಇವತ್ತು DFT ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ. ಏನು DFT? ಡಿಸೈನ್ ಫಾರ್ ಟೆಸ್ಟಬಿಲಿಟಿ ಅಂತ. ಅಂದರೆ ಯು ಶುಡ್ ಡಿಸೈನ್ ಸಮಥಿಂಗ್ ದಟ್ ಕ್ಯಾನ್ ಟೆಸ್ಟ್ ಸಮಥಿಂಗ್. ಏನು ಟೆಸ್ಟ್ ಸಮಥಿಂಗ್? ಏನಂದರೆ ಈಗ ಒಂದು ಡಿಸೈನ್ ಮಾಡಿರ್ತೀವಿ, ಹೌದಾ? ಸೊ ಆ ಡಿಸೈನು ಸರ್ಕಿಟ್ ಆಗಿ ಚೇಂಜ್ ಆಗುತ್ತೆ ಮುಂದೆ, ಹೌದಾ? ಫ್ಯಾಬ್ರಿಕೇಶನ್ ಮಾಡ್ತೀವಿ. ಇನ್ ಕೇಸ್ ಫ್ಯಾಬ್ರಿಕೇಶನ್ ಆದಮೇಲೆ ಅದರಲ್ಲಿ ಏನಾದರೂ ಫಾಲ್ಟ್ ಬಂದರೆ, ವಾಟ್ ಈಸ್ ಫಾಲ್ಟ್? ಇದೊಂದು ಮೆಟಲ್ ಲೇಯರ್ ಅಂದ್ಕೊಳ್ಳಿ, ಇಲ್ಲೇನೋ ಒಂದು ಕಟ್ ಆಯಿತು, ಯಾವಾಗ ಪ್ರಿಂಟಿಂಗ್ ಟೈಮಲ್ಲಿ ಇಲ್ಲೇನೋ ಕಟ್ ಆಯಿತು, ಇದು ನಮಗೆ ಪವರ್ ಸಪ್ಲೈಗೆ ಶಾರ್ಟ್ ಆಗೋಯ್ತಪ್ಪ, ಅವಾಗ ಏನಾಗುತ್ತೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಅದರಲ್ಲಿ ಅಲ್ವಾ? ಆ ಪ್ರಾಬ್ಲಮನ್ನು, ನಥಿಂಗ್ ಬಟ್ ಫಾಲ್ಟನ್ನು ಹೇಗೆ ಡಿಟೆಕ್ಟ್ ಮಾಡೋದು? ಅದನ್ನು ಡಿಟೆಕ್ಟ್ ಮಾಡೋಕ್ಕಂತಾನೆ ಒಂದು ಡಿಸೈನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಕೊಡ್ತೀನಿ, ಬೇಸಿಕ್ ಎಕ್ಸಾಂಪಲ್. ಸ್ಕ್ಯಾನ್ ಚೈನ್ ಅಂತ ಹಾಕ್ತಾರೆ ಡಿಸೈನಲ್ಲಿ. ಓಕೆ, ಸ್ಕ್ಯಾನ್ ಚೈನ್ ಅಂತ ಹಾಕಿ ಅದಕ್ಕೆ ATPGಯನ್ನು ಜನರೇಟ್ ಮಾಡಿಸಿ, ಓಕೆ, ಅದನ್ನು ATE ಮೂಲಕ, ATE ಅಂದರೆ ಆಟೋಮೆಟಿಕ್ ಟೆಸ್ಟಿಂಗ್ ಇಕ್ವಿಪ್ಮೆಂಟ್, ಅದರ ಮೂಲಕ ಪ್ಯಾಟರ್ನ್ಸ್ ಕಳಿಸಿ ನಮ್ಮ ಚಿಪ್ ಸರಿ ಇದೆಯಾ ಇಲ್ಲ, ಏನಾದರೂ ಫಾಲ್ಟ್ ಇದೆಯಾ ಅಂತ ನೋಡ್ತೀವಿ. JTAG ಹಾಕ್ತೀವಿ ಓವರಾಲ್ ಕಂಟ್ರೋಲಬಿಲಿಟಿ ಸಿಗಲಿಕ್ಕೆ, ಅಥವಾ ರ್ಯಾಪರ್ಸ್ ಅಂತ ಹಾಕ್ತೀವಿ, MBIST ಅಂತ ಹಾಕ್ತೀವಿ, LBIST ಅಂತ ಹಾಕ್ತೀವಿ. ಇದ್ರ ಬಗ್ಗೆ ನಾವು ಮುಂದೆ DFT ಸೀರೀಸ್ ಮಾಡಿದಾಗ ನೋಡ್ಬೋದು. ಬಟ್ ದ ಮೇನ್ ಐಡಿಯಾಲಜಿ ಈಸ್ ಟು ಟೆಸ್ಟ್ ದ ಸರ್ಕಿಟ್. ಸೊ ಟೆಸ್ಟಬಿಲಿಟಿಯನ್ನು ಜಾಸ್ತಿ ಮಾಡ್ತೀವಿ. ಏನು ಟೆಸ್ಟಬಿಲಿಟಿ ಅಂದರೆ, ಯು ಶುಡ್ ಕಂಟ್ರೋಲ್ ದಿ ಇನ್ಪುಟ್ಸ್ ಆ್ಯಂಡ್ ಯು ಶುಡ್ ಅಬ್ಸರ್ವ್ ದ ಔಟ್ಪುಟ್ಸ್. ಸೊ ಅದ್ರ ಮೂಲಕ ವಿ ಕ್ಯಾನ್ ವೆರಿಫೈ ದಟ್ ಅವರ್ ಸರ್ಕಿಟಲ್ಲಿ ಏನೂ ಫಾಲ್ಟ್ಸ್ಗಳಿಲ್ಲ, ಇದ್ರೆ ಎಲ್ಲಿದೆ ಅಂತ ಡಿಬಗ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ DFT.